ನಿಧಿ ಇಲ್ಲೇ ಇದೆಯಾ? ಕಾಲೇಜ್ ಹೋಗಿಲ್ವಾ? ಇಲ್ಲ ಭಾವ, ಅವಳು ಕಾಲೇಜಿಗೆ ಹೋಗ್ತಿಲ್ಲ. ಇತ್ತೀಚೆಗೆ ಅರ್ಧ ತಲೆನೋವು ಜಾಸ್ತಿ ಆಗಿದೆ. ಅದಕ್ಕೆ ನಾನೇ ಕಾಲೇಜ್ಗೆ ಹೋಗೋದು ಬೇಡ, ಮನೆಯಲ್ಲೇ ಕೂತ್ಕೊಂಡು ಓದ್ಕೊ ಅಂತ ಹೇಳಿದ್ದೀನಿ. ಅರ್ಧ ತಲೆನೋವ? ಮೈಗ್ರೇನ್ ಅನಿಸುತ್ತೆ. ಟ್ರೀಟ್ಮೆಂಟ್ ಏನಾದರೂ? ಮೆಡಿಸಿನ್ಸ್ ತಗೊಳ್ತಿದ್ದಾಳೆ. ಈಗ ಪರವಾಗಿಲ್ಲ ದೊಡ್ಡಪ್ಪ, ಸ್ವಲ್ಪ ಕಡಿಮೆ ಆಗಿದೆ. ಈ ಮೈಗ್ರೇನ್ ಅನ್ನೋದು ಒಂಥರ ಹಿಂಸೆ ಕೊಡೋ ತಲೆನೋವು. ಇದು ಬರೀ ಟ್ರೀಟ್ಮೆಂಟಿಂದ ಸರಿ ಹೋಗಲ್ಲ. ಒಳ್ಳೆ ಲೈಫ್ ಸ್ಟೈಲ್ ಇರಬೇಕು, ನಮ್ಮ ರುಟೀನ್ ಸರಿಯಾಗಿರಬೇಕು. ಅದ್ರ ಜೊತೆಗೆ ನಿದ್ದೆ ಚೆನ್ನಾಗಿ ಮಾಡಬೇಕು, ಮನಸ್ಸು ಖುಷಿಯಾಗಿರಬೇಕು. ಕೆಟ್ಟ ಮನಸ್ಸಿರೋರು ಸುತ್ತಮುತ್ತ ಇದ್ರೆ ಖುಷಿಯಾಗಿರೋಕ್ಕೆ ಸಾಧ್ಯ. ಇದೇ ನಿನಗೆ ಗುಡ್ ಎಕ್ಸಾಂಪಲ್. ಈ ರೀತಿ ಆವೇಶ ಪಡೋದು, ಕೋಪ ಮಾಡ್ಕೊಳ್ಳೋದು, ಪ್ರಪಂಚ ತಲೆ ಮೇಲೆ ಬಿದ್ದಿದೆ ಅನ್ನೋ ಹಾಗೆ ಟೆನ್ಷನ್ ಮಾಡ್ಕೊಳ್ಳೋದು, ಇದರಿಂದಲೇ ಮೈಗ್ರೇನ್ ಜಾಸ್ತಿ ಆಗೋದು. ಏನು ಈಗ ಬರ್ತಾ ಇದೆಯಾ? ಯಾಕೆ ಹೀಗಿದೆಯಾ? ಆರೋಗ್ಯವಾಗಿದೆ ತಾನೇ? ಹುಷಾರಾಗೇ ಇದ್ದೀನಣ್ಣ. ನನಗೇನಾಗಿದೆ? ಆದರೂ ಒಂಥರ ಮಂಕಾಗಿದ್ದೀರಾ, ಯಾಕೇನಾಯ್ತು? ಮನಸ್ಸಲ್ಲಿ ಒಂದು ವಿಷಯ ಕೊರಿತಿರುವಾಗ ಮುಖ ಮಂಕಾಗೆ ಇರುತ್ತಲ್ವ, ಅದಕ್ಕೆ. ವಿಷಯನ ಏನಾಯ್ತು ಚಿಕ್ಕಪ್ಪ? ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ಆ ವಿಷಯನ ನಾನು ನಿಮಗೆ ಹೇಳಬೇಕು. ನೀವು ಹೇಗೆ ತಗೋತೀರಾ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಏನು ಅಂತ ವಿಷಯ? ನಮ್ಮ ಹತ್ರ ಹೇಳ್ಕೊ. ನಿನ್ನ ಕಣ್ಣು ನೋಡಿ ಹೇಗಾಗಿದೆ? ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಮಾಡಿದೆಯೋ ಇಲ್ವೋ? ಅದೇ ವಿಷಯ ಹೇಳಬೇಕಿತ್ತಣ್ಣ. ರಕ್ತ ಪಿಶಾಚಿ ಜೊತೆ ಮಲಗಿರೋರಿಗೆ ನಿದ್ದೆ ಬರೋದಕ್ಕೆ ಹೇಗೆ ಸಾಧ್ಯ ಹೇಳು? ಯಾವ ರಕ್ತ ಪಿಶಾಚಿನೋ? ಏನು ಹೇಳ್ತಿದ್ಯಾ? ಸರಿಯಾಗಿ ಹೇಳು. ಶಾರ್ವರಿ, ನೀನೇ ಹೇಳ್ತೀಯೋ ಅಥವಾ ನಾನು ಹೇಳಲ್ಲ? ನನಗೇನು ಗೊತ್ತು ರೀ, ಕನಸೇನಾದರೂ ಬಿತ್ತಾ ನಿಮಗೆ? ಕನಸ? ಖಂಡಿತ ಅದು ಕನಸಲ್ಲ. ನಾನೇ ಹೇಳ್ತಿದ್ದೀನಲ್ಲ, ನಾನು ಇಡೀ ರಾತ್ರಿ ಮಲಗಿದ್ದು ಒಂದು ರಕ್ತ ಪಿಶಾಚಿ ಜೊತೆ. ಚಿಕ್ಕಮಾವ, ರೂಮಲ್ಲಿ ನೀವು ಮತ್ತೆ ಅತ್ತೆ ಅಷ್ಟೇ ಇದ್ದಿದ್ದು. ರಕ್ತ ಪಿಶಾಚಿ ಅಂದರೆ? ಆ ನರ್ಕನ ಮಾತಿನಲ್ಲಿ ಹೇಳೋಕ್ಕಾಗೋದಿಲ್ಲ ಬಿಡು. ಇಡೀ ರಾತ್ರಿ ಕಳೆಯೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ನರಮನುಷ್ಯನ ರಕ್ತ ಹೀರೋ ಪಿಶಾಚಿ. ಏನು ಹೇಳ್ತಾ ಇದೆಯಾ? ಯಾಕೆ ಹೀಗೆ ಮಾತಾಡ್ತಾ ಇದೆಯಾ? ಮತ್ತಿನ್ನೇನಣ್ಣ ಹೇಳಿ ನಾನು? ನನ್ನ ಮೈಯಿಂದ ಅರ್ಧ ಲೀಟ್ರು ರಕ್ತ ಹೀರಿದೆ ಆ ತಿಗಣೆ. ಹಾಸಿಗೆನಲ್ಲಿ ಒಂದು ತಿಗಣೆ ಸೇರಿಕೊಂಡು ರಾತ್ರಿ ಎಲ್ಲ ಮಲಗೋಗ್ಬಿಟ್ಟಿಲ್ಲ. ಅದು ರಕ್ತ ಪಿಶಾಚಿ ತಾನೆ? ತಿಗಣೆನಾ? ಈ ಮನೆಯಲ್ಲಿ ತಿಗಣೆ ಬರೋದಕ್ಕೆ ಹೇಗೆ ಸಾಧ್ಯ? ಮನೆ ಎಷ್ಟು ಕ್ಲೀನಾಗಿದೆಯಲ್ಲ. ಅದಕ್ಕೆ ಚೆನ್ನಾಗೆ ನೀಟಾಗಿರೋ ಮನೆಗೆ ಕೆಲವೊಂದ್ಸಲ ತಿಗಣೆಗಳು ಒಕ್ಕರ್ಸ್ಕೊಂಡ್ಬಿಡ್ತವೆ. ನಮ್ಗೆ ಹುಷಾರಲ್ಲಿ ನಾವಿಲ್ಲ ಅಂದರೆ ರಕ್ತ ಹರಿಸ್ಬಿಡ್ತವೆ. ಆಯ್ತಾಯ್ತು, ಸಾಕು ನಿನ್ನ ವರ್ಣನೆ. ಹಲೋ, ಪೆಸ್ಟ್ ಕಂಟ್ರೋಲ್. ಮಾವ,
ಇಷ್ಟು ಚಿಕ್ಕ ವಿಷಯನ ಏನೋ ಅನ್ನೋ ಹಾಗೆ ಹೇಳ್ಬಿಟ್ರಲ್ಲ. ಹೌದು ಮತ್ತೆ ಪಾಪ ಅತ್ತೆ ಎಷ್ಟು ಗಾಬರಿ ಆಗ್ಬಿಟ್ರು. ಅದರಲ್ಲಿ ಇವಳು ಗಾಬರಿ ಆಗೋದೇನಿದೆ? ಯಾಕೆ ಶಾರ್ವರಿ, ತಿಗಣೆ ಬಗ್ಗೆ ಹೇಳಿದ್ರೆ ನೀನು ಯಾಕೆ ಗಾಬರಿ ಆಗಬೇಕು? ನಾನೇ ನಿನ್ನ ಬಗ್ಗೆ ಹೇಳದ್ನ? ನಿಮಗೇನೋ ಆಗಿದೆ ರೀ. ನೋಡಿ ಬಾವ, ಹೀಗೆ ಹೇಳಿ ನನ್ನನ್ನು ತಬ್ಬಿ ಮಾಡಿ ತಮಾಷೆ ನೋಡ್ತಾರೆ. ಅರೆ ತಮಾಷೆ ಅಂತ ನೀನೇ ಹೇಳ್ತಿದೀಯಲ್ಲ, ಇನ್ನು ತಬ್ಬಿಬ್ಬ ಆಗೋದು ಯಾಕೆ? ನಗ್ನಗ್ತಾ ಇದ್ರ ಆಯ್ತಪ್ಪ ಅಲ್ವಾ ಅಣ್ಣ? ಅಭಿ ಬಾ ಪ್ರಸಾದ ತಗೋ. ಅದಕ್ಕೆ ಪ್ರಸಾದ ತುಂಬ ರುಚಿಯಾಗಿದೆ. ನಿಮ್ಮಣ್ಣನೂ ಪ್ರಸಾದ ತುಂಬ ರುಚಿಯಾಗಿದೆ ಅಂತ ಹೇಳ್ತಿದ್ರು. ಈ ಪ್ರಸಾದ ರುಚಿಯಾಗಿರೋದಕ್ಕೆ 2 ಕಾರಣ ಇದೆ. ಒಂದು, ಈ ಪ್ರಸಾದನ ಆ ದೇವ್ರಿಗೆ ನೈವೇದ್ಯ ಮಾಡಿರೋದು. ಇನ್ನೊಂದು, ದೇವರಂತ ಅದಕ್ಕೆ ಈ ಪ್ರಸಾದ ಕೊಟ್ಟಿರೋದು. ಆಹಾ, ಈಗ ನಿನ್ನ ಮಾತು ಕೇಳಿ ಈ ದೇವ್ರಿಗೂ ಖುಷಿಯಾಗಿದೆ. ಕೇಳ್ಕೊ ಏನು ವರ ಬೇಕು ಅಂತ. ಏನಿಲ್ಲ ಅದಕ್ಕೆ, ಈ ಮನೆಯಲ್ಲಿ ಮನೆಯವ್ರ ಮಧ್ಯೆನೇ ಮನಸ್ತಾಪ ಬರ್ದಿರಲಿ ಅಂತ ವರ ಸಿಕ್ಕಿದ್ರೆ ಸಾಕು. ಅದು ಬಿಡಿ, ಈಗ ನಾನು ನಿಮ್ಗೊಂದು ವಿಶ್ ಮಾಡ್ತೀನಿ ಕೇಳಿ. ನೀವೇನು ಕೇಳ್ಕೊಂಡು ಆ ದೇವ್ರಿಗೆ ಪೂಜೆ ಮಾಡ್ತಿದ್ದೀರೋ, ಯಾವ ಕನ್ಸಿಟ್ಕೊಂಡು ಈ ವ್ರತ ಮಾಡ್ತಿದ್ದೀರೋ, ಆ ದೇವರು ನಿಮಗೆ ಆದಷ್ಟು ಬೇಗ ವರ ಕೊಡಲಿ. ನೀವೇನೇನು ಕೇಳ್ಕೊಂಡಿದ್ದೀರೋ ಅದೆಲ್ಲ ನಿಮಗೆ ಡಬಲ್ ಸಿಗಲಿ. ಥ್ಯಾಂಕ್ಸ್ ಅಭಿ. ಏನಿದು ವಿಶ್ ಮೇಲೆ ವಿಶ್ ಬರ್ತಿದೆ ಅಂದರೆ ಈ ಮನೆ ಭಾವಿ ಯಜಮಾನನ್ನ ಹೆತ್ಬಿಡ್ತೀಯಾ ಅನ್ನು? ದೇವರ ಆಶೀರ್ವಾದ ಇದ್ರೆ ಅದು ಆದಷ್ಟು ಬೇಗ ಆಗುತ್ತೆ. ದೇವರ ಆಶೀರ್ವಾದದಿಂದ ಮಕ್ಕಳಾಗಕ್ಕೆ ಇದು ಪುರಾಣ ಕತೆ ಅಲ್ಲ. ನೀನಿಂತ 1000 ವ್ರತ ಮಾಡಿದ್ರು ನಿನ್ನ ಕನ್ಸು ನನ್ಸಾಗಲ್ಲ, ನಿನಗೆ ಮಕ್ಕಳಾಗಲ್ಲ. ನಾನು ಯಾವತ್ತೂ ನಿನಗೆ ಕೆಟ್ಟದ್ದು ಬಯಸಿಲ್ಲ, ಕೆಟ್ಟದ್ದು ಮಾಡೂ ಇಲ್ಲ. ಆದರೂ ನಾನಂದರೆ ನಿನಗೆ ಯಾಕೆ ಇಷ್ಟು ಸಿಟ್ಟು? ಯಾಕೆ ಅಂದರೆ ನನಗೆ ಅನಾಥರು ಕಂಡ್ರೆ ಆಗಲ್ಲ. ಅವ್ರ ಹುಟ್ಟಿನ ಬಗ್ಗೆ ನನಗೆ ಅಸಹ್ಯ ಇದೆ. ಯಾರೋ ಕಿತ್ತೋದವರು ಅದೇನೋ ಕರ್ಮ ಮಾಡಿ ಮಗುನ ಹುಟ್ಟಿಸಿ ಬಿಸಾಕೋಗಿರ್ತಾರೆ. ಎಲ್ಲೋ ಫುಟ್ಪಾತ್ ಮೇಲೋ ತಿಪ್ಪೆಗುಂಡಿಲೋ ಬಿದ್ದಿರೋರು ನನಗೆ ಸರಿ ಸಮಾನವಾಗಿ ನಿಲ್ತಾರೆ ಅಂದರೆ ನಂಗೆ ಮೈ ಉರಿಯುತ್ತೆ. ಅದರಲ್ಲೂ ನೀನು ಈ ಮನೆ ದೊಡ್ಡ ಸೊಸೆ, ನಿನ್ನನ್ನು ಅಕ್ಕ ಅಂದ್ಕೊಂಡು ನಿನ್ನ ಕೈ ಕೆಳಗಿರಬೇಕು ಅಂದರೆ ನಂಗೆ ಅಸಹ್ಯ ಅನಿಸುತ್ತೆ. ಇಷ್ಟು ಚೀಪಾಗಿ ಮಾತಾಡಬೇಡ ದೀಪಿಕಾ. ಅನಾಥರನ್ನ ದೇವ್ರ ಮಕ್ಕಳು ಅಂತ ಕರೀತಾರೆ. ಹುಟ್ಟನೆ ಅನಾಥೆ ಆಗಬೇಕು ಅಂತ ನಾನೇನು ಕೇಳ್ಕೊಂಡು ಬಂದಿಲ್ಲ. ಅನಾಥೆ ಆಗಿದ್ದು ನನ್ನ ತಪ್ಪಲ್ಲ. ನನ್ನ ಅಪ್ಪ ಅಮ್ಮ ನನ್ನನ್ನು ದೂರ ಮಾಡಿ ಹೋಗಿದ್ದ ಮಾತ್ರಕ್ಕೆ ನಾನು ನೀನು ಬೇರೆ ಹೇಗಾಗ್ತೀವಿ ಹೇಳು? ನಿನ್ನ ಮೈಯಲ್ಲಿ ಹರಿತಿರೋದು ಕೆಂಪು ರಕ್ತಾನೆ, ನನ್ನ ಮೈಯಲ್ಲಿ ಹರಿತಿರೋದು ಕೆಂಪು ರಕ್ತಾನೆ. ನೀನು ಒಂದು ಹೆಣ್ಣು, ನಾನು ಒಂದು ಹೆಣ್ಣು. ನೀನು ಈ ಮನೆ ಸೊಸೆ, ನಾನು ಈ ಮನೆ ಸೊಸೆನೆ. ಅದೇ ನನಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ನಮ್ಮ ಅಪ್ಪ ಅಮ್ಮ ನನ್ನ ಇಷ್ಟು ಚೆನ್ನಾಗಿ ಬೆಳೆಸಿ ಈ ಮನೆಗೆ ಮದುವೆ ಮಾಡಿಸ್ಕೊಟ್ರು. ಆದರೆ ಇಲ್ಲಿಗೆ ಬಂದು ನಿನ್ನ ಕೈ ಕೆಳಗೆ ಇರೋ ಹಾಗಾಯಿತು. ಅದೊಂಥರ ನಮ್ಮ ಅಪ್ಪ ಅಮ್ಮಂಗೂ ಅವಮಾನನೇ. ಯಾಕೆ ಏನೇನೋ ಮಾತಾಡ್ತಿದ್ದೆ ದೀಪಿಕಾ? ನನಗೆ ಅಪ್ಪ ಅಮ್ಮ ಇದ್ದು ಅವರೇ ಮುಂದೆ ನಿಂತು ನನಗೆ ಮದುವೆ ಮಾಡಿಕೊಟ್ಟಿದ್ದಿದ್ರೆ ಆಗ ನಿನಗೇನು ಅನಿಸ್ತಿರ್ಲಿಲ್ವಾ? ಅದು ಗೊತ್ತಿಲ್ಲ. ಆದರೆ ಗೊತ್ತು ಗುರಿ ಇಲ್ಲದೆ ಇರೋ ನಿನಗೆ ಹೆತ್ತವರಾದರೂ ಎಲ್ಲಿದ್ದಾರೆ? ಹೆತ್ತವರು ಇದ್ದೇ ಇರ್ತಾರೆ ದೀಪಿಕಾ. ಆ ದೇವ್ರು ಕಂಡುಬಿಟ್ರೆ ಒಂದಲ್ಲ ಒಂದಿನ ನನ್ನ ಅಪ್ಪ ಅಮ್ಮನೇ ನನ್ನನ್ನು ಹುಡ್ಕೊಂಡು ಬರ್ತಾರೆ.
ಎಂಥ ದಡ್ಡಿ ನೀನು, ಬರೀ ಆಗದೆ ಇರೋ ಕನಸೇ ಕಾಣ್ತಿರ್ತೀಯಲ್ಲ. ಒಂದು ತಾಯಿ ಆಗೋ ಕನಸು, ಇನ್ನೊಂದು ತಾಯಿನ ಕಾಣೋ ಕನಸು. ಎರಡೂ ನನಸಾಗಲ್ಲ. ನಿನಗೆ ಅಮ್ಮನೂ ಸಿಗಲ್ಲ, ಅಮ್ಮ ಅಂತ ಕರೆಸ್ಕೊಳ್ಳೋಕ್ಕೂ ಆಗಲ್ಲ. ಇವ್ರು ಯಾಕೆ ದಿನ ಹೀಗೆ ಕಾಡ್ತಿದ್ದಾರೆ? ಇವ್ರಿಗೇನಾದರೂ ಹಳೇದೆಲ್ಲ ನೆನಪಾಗಿದೆಯಾ? ಆಕ್ಸಿಡೆಂಟ್ ಮಾಡಿಸಿದ್ದು, ಈ ಮನೆ ಯಜಮಾನಿ ಕೊಲೆ ಮಾಡಿಸಿದ್ದು ಎಲ್ಲ ನಾನೇ ಅಂತ ಗೊತ್ತಾಗ್ಬಿಟ್ಟಿದ್ಯಾ? ಹಾಗೇನಾದರೂ ಗೊತ್ತಾಗಿ ನನ್ನನ್ನು ಮುಗಿಸ್ಬೇಕು ಅಂತ ಪ್ಲ್ಯಾನ್ ಏನಾದರೂ ಮಾಡ್ತಿದ್ದಾರಾ? ಇಷ್ಟೆಲ್ಲ ಗೊತ್ತಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಸುಮತಿನ ನಾನೇ ಸಾಯಿಸಿದ್ದು ಅಂತ ಗೊತ್ತಾಗಿದ್ದಿದ್ರೆ ಅವರ ಆ ಕ್ಷಣದಲ್ಲೇ ರಾಕ್ಷಸ ಆಗ್ಬಿಡ್ತಿದ್ರು. ಅದೇ ಜಾಗದಲ್ಲಿ ನನ್ನನ್ನು ಕೊಂದು ಹಾಕ್ತಿದ್ರು. ಹೌದು, ಗೊತ್ತಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇತ್ತೀಚೆಗೆ ಯಾಕೆ ಹೀಗೆ ಮಾತಾಡ್ತಿದ್ದಾರೆ? ಅವ್ರ ಮಾತಲ್ಲಿ ಎರಡು ಅರ್ಥ ಇದೆ ಅನ್ನಿಸ್ತಿದೆ. ಅವ್ರ ನೋಟದಲ್ಲಿ ಪ್ರೀತಿ ಇದೆಯೋ ದ್ವೇಷ ಇದೆಯೋ ಗೊತ್ತಾಗ್ತಾನೇ ಇಲ್ಲ. ಅಥವಾ ಇದೆಲ್ಲ ನನಗೆ ಆಗ್ತಿರೋ ಭ್ರಮೆನಾ? ಮಾಮ್, ಮಾಮ್, ಏನಾಯ್ತು? ಏನೂ ಆಗಲಿಲ್ಲ ಮಾಮ್. ನೀನು ಯಾಕೆ ಇಷ್ಟು ಗಾಬರಿ ಆಗ್ತಿದ್ಯಾ? ಅದು ಮತ್ತಿನ್ನೇನು, 3 ಹೊತ್ತು ನಿಂದೆ ಯೋಚನೆ ಆಗಿದೆ ನನಗೆ. ಹೇಳ್ದೆ ಕೇಳದೆ ಆಚೆ ಹೋಗ್ತೀಯಾ, ಓಡಾಡ್ತಿರ್ತೀಯ. ಓಡಾಡೋದಕ್ಕೆ ನಿನಗೆ ಭಯ ಆಗಲ್ಲ, ಆದರೆ ನಿನ್ನನ್ನು ಆಚೆ ಕಳಿಸೋದಕ್ಕೆ ನನಗೆ ಭಯ ಆಗ್ತಿದೆ. ಓಕೆ ಮಾಮ್, ಸಾರಿ ಕೇಳಿದ್ನಲ್ಲ. ಈಗ ನಾನು ಕಾಲೇಜ್ಗೂ ಹೋಗ್ಬಾರ್ದಾ? ಕ್ಲಾಸಸ್ ಎಲ್ಲ ಮಿಸ್ ಆಗ್ತಿದೆ. ನಾನು ಕಾಲೇಜಿಗೆ ಹೋಗ್ತೀನಿ. ಇಲ್ಲ, ನಿನ್ನನ್ನು ಒಬ್ಬಳನ್ನೇ ಎಲ್ಲೂ ಕಳಿಸಲ್ಲ. ಒಬ್ಬಳನ್ನೇ ಕಳ್ಸಲ್ಲ ಅಂದರೆ ಸರಿ, ಬಾ ನೀನೇ ಬಂದು ಕಾಲೇಜ್ ತನಕ ಡ್ರಾಪ್ ಮಾಡು. ನಿನಗೆ ಡ್ರಾಪ್ ಮಾಡೋಕ್ಕೆ ನಾನೇ ನಿನ್ನ ಡ್ರೈವರಾ? ಡ್ರೈವರ್ ಇದಾನಲ್ಲ, ಅವನಿಗೆ ಹೇಳ್ತೀನಿ, ಹೋಗ್ಬಿಟ್ಬಾ. ಮಾಮ್, ನಾನು ಅವನ ಜೊತೆ ಹೋಗಲ್ಲ ಮಾಮ್. ಅವ್ನು ತುಂಬ ಇರಿಟೇಟ್ ಮಾಡ್ತಾನೆ. ಮಾತ್ಗೂ ಶ್ರೀಮಂತರು, ದೊಡ್ಡ ಮನೆ ಹುಡುಗಿ, ದುಡ್ಡಿನ ಬೆಲೆ, ಅದು ಇದು ಅಂತೆಲ್ಲ ಹೀಯಾಳಿಸ್ತಾನೆ. ಅವನು ಏನಾದರೂ ಅಂದ್ಕೊಳ್ಳಿ, ಅವನ ಮಾತಿಗೆ ನೀನು ಕಿವಿ ಕೊಡಬೇಡ. ಅವನ ಬಾಯಿ ಮುಚ್ಚೋದು ಹೇಗೆ ಅಂತ ನನಗೆ ಗೊತ್ತು. ಅದನ್ನೆಲ್ಲ ಈಗ ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ಮೊದಲೇ ನನ್ನ ತಲೆ ಸಿಡಿತಿದೆ, ಮತ್ತೆ ನನ್ನ ತಲೆ ತಿನ್ಬೇಡ. ಹೋಗೋದಿದ್ರೆ ಅವನ ಜೊತೆ ಹೋಗು, ಇಲ್ಲ ಅಂದರೆ ಹೋಗಬೇಡ. ಏನಾಗಿದೆ ಮಾಮ್ ನಿನಗೆ? ಐ ಥಿಂಕ್ ನೀನು ಆ ಸಮರ್ಥ್ ಪಾರ್ಟಿನೇ ಆಗ್ತಿದ್ಯಾ ಅನ್ಸುತ್ತೆ. ಹಾಗೆ ಅನ್ಕೋ, ಮೊದಲು ಇಲ್ಲಿಂದ ಹೊರಡು. ಏನಾಯ್ತು ನನಗೆ? ನೀನು ಸಮರ್ಥ್ ಪಾರ್ಟಿನೇ ಅಂತ ನಿಧಿ ಹೇಳಿದ್ರು, ನಾನು ಸುಮ್ಮನೆ ಇದ್ನಾ? ಓ ಗಾಡ್, ಅಂಥ ಮಾತು ಕೇಳಿಸ್ಕೊಂಡು ಕೂಡ ನಾನು ಈ ಥರ ರಿಯಾಕ್ಟ್ ಮಾಡಿದ್ನಾ? ಇಲ್ಲ, ನನ್ನ ಬುದ್ಧಿ ನನ್ನ ಕಂಟ್ರೋಲಿಂದ ತಪ್ಪು ಹೋಗ್ತಿದೆ. ತಲೆಯಲ್ಲಿ ಏನೇನೋ ಯೋಚನೆಗಳು ಬರ್ತಿದೆ. ತಪ್ಪು ಮಾಡಿದವ್ರಿಗೆ ಊರವ್ರ ಕಣ್ಣೆಲ್ಲ ತನ್ನ ಮೇಲೆ ಇದೆ ಅನಿಸುತ್ತಂತೆ. ನನಗೂ ಹಾಗೆ ಅನ್ನಿಸ್ತಿದ್ಯಾ? ಎಲ್ಲರೂ ಅವ್ರವ್ರ ಪಾಡಿಗೆ ಅವರಿದ್ದರೂ ನನ್ನನ್ನೇ ಗಮನಿಸ್ತಿದ್ದಾರೆ, ನನ್ನನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತೇನಾದರೂ ಅನ್ನಿಸ್ತಿದ್ಯಾ? ಛೇ, ಏನೂ ಅರ್ಥ ಆಗ್ತಿಲ್ಲ.
ಏನು ಹೇಳಿ ಅದಕ್ಕೆ? ಮಹೇಶ್ ಅವರೇ, ನೀವು ಏನಾಯ್ತು ಅದಕ್ಕೆ? ಏನು ಯೋಚನೆ ಮಾಡ್ತಿದ್ದೀರಾ? ನನ್ನ ಹತ್ರ ಹೇಳೋದಕ್ಕೂ ಹಿಂದೆ ಮುಂದೆ ನೋಡ್ತಿರಲ್ಲ. ಇಲ್ಲ, ಏನು ವಿಷಯ ಅಂತ ಹೇಳಬೇಕಾಗಿರೋದು ನೀವು ಮಹೇಶ್ ಅವರೇ. ನೀವು ಆರಾಮಾಗಿದ್ದೀರಾ ಅಲ್ವಾ? ಯಾಕೆ ಹಾಗೆ ಕೇಳ್ತಿದ್ದೀರಾ ಅದಕ್ಕೆ? ನಾನು ಚೆನ್ನಾಗೇ ಇದ್ದೀನಲ್ಲ. ಇಲ್ಲ, ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ನಿಮ್ಮ ಮನಸ್ಸಲ್ಲಿ ಯಾವುದೋ ವಿಷಯ ತುಂಬ ಕೊರಿತಾ ಇದೆ, ಹೇಳಕ್ಕಾಗದೇ ಇರೋಂಥ ನೋವು ಕಾಡ್ತಾ ಇದೆ. ಹೌದು ತಾನೆ? ಅದಕ್ಕೆ ನಿಮ್ಗೆ ಯಾಕೆ ಹಾಗನ್ನಿಸ್ತು? ನಾನು ನಗ್ನಗ್ತಾನೆ ಇದ್ದೀನಲ್ವಾ, ನನಗೇನೂ ಆಗಿಲ್ಲ. ನಗ್ನಗ್ತಾ ಇರೋದಕ್ಕೂ ನಗ್ನಗ್ತಾ ಇದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇದೆ ಮಹೇಶ್ ಅವರೇ. ಎಲ್ಲರ ಮನಸ್ಸು ಅರ್ಥ ಮಾಡ್ಕೊಳ್ಳೋ ಅಷ್ಟು ಬುದ್ಧಿವಂತಲು ನಾನು ಇಲ್ಲದೆ ಇರ್ಬೋದು, ಆದರೆ ಮನೆಯವ್ರ ಸಂತೋಷ ಸುಳ್ಳು ನಿಜನೋ ಅಂತ ಅರ್ಥ ಮಾಡ್ಕೊಳ್ಳೋ ಅಷ್ಟು ಕಾಳಜಿ ಅಂತೂ ಇದೆ. ನಿಮ್ಮ ಮಾತುಗಳಲ್ಲೇ ಗೊತ್ತಾಗ್ತಾ ಇದೆ ನೀವೇನೋ ಹೇಳಕ್ಕೆ ಬರ್ತಾ ಇದ್ದೀರಾ ಅಂತ. ಅವತ್ತು ಆಕ್ಸಿಡೆಂಟ್ ವಿಷಯ ತೆಗೆದ್ರಿ, ಮತ್ತೇನೋ ನೆನಪು ಮಾಡ್ಕೊಂಡ್ರಿ. ಹೇಳಿ ಮಹೇಶ್ ಅವರೇ, ಏನಾಗ್ತಾ ಇದೆ ಅಂತ? ನಿಮ್ಗೆ ಹಳೆ ವಿಷಯ ಎಲ್ಲ ನೆನಪಾಗ್ತಾ ಇದೆಯಾ? ಹೇಳಿ ಮಹೇಶ್, ನಿಮ್ಗೆ ಹಳೇದೇನಾದರೂ ನೆನಪಾಗ್ತಾ ಇದೆಯಾ? ಹಾಗೆಲ್ಲ ಏನಿಲ್ಲ ಅದಕ್ಕೆ. ಏನೋ ನೆನಪಾದ ಹಾಗೆ ಆಗತ್ತೆ, ಆಮೇಲೆ ಎಲ್ಲ ಮರ್ತೋಗುತ್ತೆ. ಹೌದಾ? ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀವು ಆ ನೆನಪುಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಮತ್ತೆ ಆ ನೆನಪುಗಳು ನಿಮ್ಮ ಕಣ್ಮುಂದೆ ಬರ್ಬೋದು. ನೆನಪಿಸ್ಕೊಳ್ಳಿ, ಅವತ್ತಿನ ದಿನ ಏನಾಯ್ತು, ಆ ಆಕ್ಸಿಡೆಂಟ್ ಹೇಗಾಯ್ತು. ಯೋಚನೆ ಮಾಡಬೇಡಿ, ನಾನು ಯಾರಿಗೂ ಹೇಳಲ್ಲ, ನಿಧಾನವಾಗಿ ನೆನಪಿಸ್ಕೊಂಡು ಹೇಳಿ. ಏನಾಯ್ತು ಮಹೇಶ್ ಅವರೇ? ಏನಾಯಿತು, ಹೇಗಾಯಿತು, ಯಾಕಾಯಿತು ಅನ್ನೋದು ಸ್ಪಷ್ಟವಾಗಿ ನೆನಪಾಗ್ತಿಲ್ಲ. ಆವತ್ತು ನಡೆದದ್ದು ಯಾವುದೋ ಸಹಜವಾಗಿ ನಡೆದಿತ್ತಲ್ಲ, ಆಕಸ್ಮಿಕವಾಗಿ ಆಗಿದ್ದು ಅಂತ ನನಗನ್ನಿಸ್ತಿಲ್ಲ. ಮಹೇಶ್ ಅವರೇ, ನನಗೂ ಎಷ್ಟೋ ದಿನ ಹಾಗೆ ಅನಿಸಿದೆ. ಅವತ್ತೊಂದಿನ ನೀವು ಹಾಗೆ ಹೇಳಿದ್ರಿ, ಆ ಆಕ್ಸಿಡೆಂಟ್ ಆಗಿದ್ದಲ್ಲ ಮಾಡಿಸಿದ್ದು ಅಂತ. ಮಹೇಶ್ ಅವರೇ, ನೆನಪು ಮಾಡ್ಕೊಳ್ಳಿ, ಆ ಆಕ್ಸಿಡೆಂಟ್ ಯಾರು ಮಾಡಿಸಿದ್ದು, ಹೇಗೆ ಮಾಡಿಸಿದ್ದು, ಅದ್ರ ಹಿಂದೆ ಯಾರಿದ್ದಾರೆ ಅಂತ.